ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನ್ಸಿಕಾ ಅಂತ. ಇದು ತುಂಬ ವರ್ಷಗಳ ಡ್ರೀಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಸೊ ಫೈನಲಿ ಐ ಆಮ್ ಹಿಯರ್. ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ ಬಗ್ಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಏನು ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ನೀವು ಕೇಳೋದಾದರೆ ಇಟ್ಸ್ ನಥಿಂಗ್ ಬಟ್ ನಿಮ್ಮನ್ನ ನೀವು ಹೇಗೆ ನಿಮ್ಮ ಲೈಫ್ನ ಬದಲಾವಣೆ ಮಾಡ್ಕೊಳ್ಳೋದು ಇನ್ ಅ ಗುಡ್ ವೇ, ಅಬೌಟ್ ಯುವರ್ ಮೈಂಡ್ಸೆಟ್, ಅಬೌಟ್ ಯುವರ್ ಹ್ಯಾಬಿಟ್ಸ್. ಸೊ ನಿಮ್ಮನ್ನ ನೀವು ಹೇಗೆ ಪ್ರೀತಿ ಮಾಡಬೇಕು ಆ್ಯಂಡ್ ನಿಮಗೆ ಹೇಗೆ ನಿಮ್ಮ ಡೈಲಿ ಲೈಫಲ್ಲಿ ಹೇಗೆ ನಿಮ್ಮ ಲೈಫ್ ಬಗ್ಗೆ ಇಂಪ್ರೂವ್ಮೆಂಟ್ ಕಾಣೋದು ಅನ್ನೋದನ್ನೇ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಥ್ರೂ ಕಂಟೆಂಟ್ ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ಎಂಕರೇಜ್ಮೆಂಟ್ ನನಗೆ ಬೇಕು. ನನ್ನ ಫಸ್ಟ್ ಟಾಪಿಕ್ ಬಂದು ಹೌ ಟು ಲವ್ ಯುವರ್ ಸೆಲ್ಫ್. ನಮ್ಮನ್ನ ನಾವು ಹೇಗೆ ಪ್ರೀತಿ ಮಾಡೋದು ಅನ್ನೋದು ನನ್ನ ಫಸ್ಟ್ ಟಾಪಿಕ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯೂಶ್ವಲಿ ನಾವು ಪಿಕ್ಸ್ ಹಾಕಿದಾಗ ಇಲ್ಲ ಅಂತಂದರೆ ಏನಾದರೂ ಪೋಸ್ಟ್ ಮಾಡಿದಾಗ ನಾವಲ್ಲಿ ಆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅನ್ನೋ ಮಾತ್ರಕ್ಕೆ ನಾವು ಸೆಲ್ಫ್ ಲವ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಮಾಡ್ತೀವಿ. ಬಟ್ ನಾನು ನಿಮಗೆ ಒಂದು ಕ್ವೆಶನ್ ಕೇಳಬೇಕು, ಡು ಯು ರಿಯಲಿ ಲವ್ ಯುವರ್ ಸೆಲ್ಫ್ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ಲೈಕ್ ಮಿರರಲ್ಲಿ ನೋಡಿಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು, ಅಥವಾ ಒಳ್ಳೆ ಬಟ್ಟೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಮಗೆ ನಾವು ಖುಷಿ ಪಡ್ಕೊಂಡು ಇಟ್ಸ್ ಸೆಲ್ಫ್ ಲವ್ ಅಂತ ಅನ್ನೋದು ಇಟ್ಸ್ ನಾಟ್ ರಿಯಲಿ ವಾಟ್ ಇಟ್ ಡಸ್ ಮೀನ್. ನೋ, ಇಟ್ಸ್ ಅ ಪಾರ್ಟ್ ಆಫ್ ಸೆಲ್ಫ್ ಲವ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಡೆಪ್ತ್ ಅಂತ ಹೋದಾಗ ಸೆಲ್ಫ್ ಲವ್ ಅದಾಗಿರಲ್ಲ. ಯಾಕೆ ಅಂದರೆ ಯಾವಾಗ ನಿಮ್ಮ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ಇಲ್ಲ ನಾನು ಇಷ್ಟೊಂದು ದಪ್ಪ ಆಗಿದ್ದೀನಿ, ಇಷ್ಟೊಂದು ಸಣ್ಣ ಆಗಿದ್ದೀನಿ, ಒಂದು ಪಿಂಪಲ್ ಬಂದರೆ ಸಾಕು ಯು ವಿ ಲೈಕ್ ಪಿಂಪಲ್ ಬಂದುಬಿಡ್ತು, ನಾನು ಚೆನ್ನಾಗಿ ಕಾಣಿಸಲ್ಲ ಅನ್ನೋದಾಗಿರ್ಬೋದು, ಅಥವಾ ಹೇರು ತಿನ್ನಾಗಿರ್ಬೋದು, ತಿಕ್ಕಾಗಿರ್ಬೋದು, ಅಥವಾ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳೋದಾಗಿರ್ಬೋದು, ಆಮೇಲಿಂದ ನಾನು ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ ಅಂತ ಹೇಳೋದಾಗಿರ್ಬೋದು. ದೇರ್ ಈಸ್ ಸೋ ಮೆನಿ ರೀಸನ್ ದ್ಯಾಟ್ ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಲೈಕ್ ಯಾವಾಗ ನೀವು ನಿಮ್ಮ ಮಿಸ್ಟೇಕ್ಸ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ನೀವು ರಿಯಲಿ ನಿಮ್ಮನ್ನ ಪ್ರೀತಿ ಮಾಡ್ತಾಯಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಬಂದು ಟೇಕಿಂಗ್ ಕೇರ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಗೆ ಗೊತ್ತಿರೋಂಗೆ ನಮ್ಮ ಇಷ್ಟವಾದ ವ್ಯಕ್ತಿಗಳನ್ನ ತುಂಬ ಕೇರ್ ಮಾಡ್ತೀವಿ, ತುಂಬ ಪ್ರೀತಿ ಮಾಡ್ತೀವಿ. ನನ್ನ ಕ್ವೆಶನ್ ಬಂದು ಅದೇ ಕೇರು, ಅದೇ ಲವ್ ನಿಮಗೆ ನೀವು ಯಾಕೆ ಕೊಡಲ್ಲ? ಅದರಿಂದನೇ ನಿಮಗೆ ಸೆಲ್ಫ್ ಲವ್ ಇಲ್ಲ ಅಂತ ಹೇಳ್ತೀನಿ. ನಿಮ್ಮನ್ನ ನೀವು ಯಾವಾಗ ಪ್ರಿಯಾರಿಟಿ ಲಿಸ್ಟಲ್ಲಿ ಇರ್ತೀರಾ, ಯಾವಾಗ ತುಂಬ ನಿಮಗೆ ನೀವು ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಸೊ ಆವಾಗ ಆ್ಯಕ್ಚುಲಿ ದೋಸ್ ಲವ್, ದೋಸ್ ಕೇರ್ ವಿಲ್ ಅಟ್ರ್ಯಾಕ್ಟ್ ಟು ಯು. ಬಿಕಾಸ್ ವಿ ಆರ್ ಆಲ್ ಎನರ್ಜೀಸ್. ವಿ ಜಸ್ಟ್ ಇನ್ ಅ ಹ್ಯೂಮನ್ ಬಾಡಿಲಿದ್ದೀವಿ. ಬಟ್ ಇನ್ ಕೇಸ್ ವಿ ಆರ್ ಎನರ್ಜಿ ಆಗಿರೋದ್ರಿಂದ ನಮಗೆ ನಾವು ಹೇಗೆ ಟ್ರೀಟ್ ಮಾಡ್ತೀವೋ, ದ ವೇ ವಿ ವಾಂಟ್ ಟು ಬಿ ಲವ್ಡ್ ಆ ಥರ ಇರುತ್ತಲ್ಲ. ಸೊ ನಮಗೆ ಈ ಥರ ಪ್ರೀತಿ ಸಿಕ್ಕರೆ ಸಾಕು, ಈ ಥರ ಇದ್ದರೆ ಸಾಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ ಇನ್ನೊಬ್ಬರು ವ್ಯಕ್ತಿಗಳಿಂದ. ಅದೇ ಪ್ರೀತಿನ ನಿಮಗೆ ನೀವು ಕೊಟ್ಟರೆ, ಅದೇ ಕೇರ್ನ ನಿಮಗೆ ನೀವು ಕೊಟ್ಟರೆ, ಇಟ್ ವಿಲ್ ಬಿ ಸೋ ವಂಡರ್ಫುಲ್ ಆ್ಯಂಡ್ ಯು ವಿಲ್ ಅಟ್ರಾಕ್ಟ್ ದೋಸ್ ಪೀಪಲ್ into your life, the who really give you a love that you want. So give yourself a time and give those love to yourself. Okay, the next ಬಂದು ಹೌ ಟು ಸ್ಟಾಪ್ ಥಿಂಕಿಂಗ್ ಅಬೌಟ್ ಅದರ್ ಪೀಪಲ್. ಅವ್ರೇನಂತಾರೋ, ಇವ್ರೇನಂತಾರೋ, ಓಕೆ ಅವ್ರು ನನ್ನ ನೋಡ್ತಾ ಇದ್ದಾರೆ, ಓಕೆ ನನ್ನ ಡ್ರೆಸ್ ಏನೋ ಸರಿ ಇಲ್ವೇನೋ, ಓಕೆ ನನ್ನ ಹೆಸರು ಏನೋ ಸರಿ ಇಲ್ವೇನೋ, ಈ ಥರ ಎಲ್ಲ ಥಾಟ್ಸ್ ನಮ್ಮ ಜನರಿಗೆ ಬರುತ್ತೆ. ಬಿಕಾಸ್ ವೈ ವಿ ಆರ್ ನಾಟ್ ಇನ್ ಲವ್ ವಿತ್ ಅವರ್ ಸೆಲ್ಫ್. ಅದಕ್ಕೆ ದ್ಯಾಟ್ ಇನ್ಸೆಕ್ಯೂರಿಟೀಸ್ ಫೀಲ್ ಆಗುತ್ತೆ. ಯಾಕೆ ನೀವು ಅಂದ್ಕೊಬಾರ್ದು, ಓಕೆ ಅವರೊಬ್ರು ನೋಡ್ತಿದ್ದಾರೆ ಅಂತ ಅಂದರೆ ಓಕೆ ಫೈನ್, ಲೆಟ್ ದಮ್ ನೋಡಲಿ. ಪ್ಲೀಸ್ ಡೋಂಟ್ ಕೇರ್ ಅಬೌಟ್ ಅದರ್ ಪೀಪಲ್. ಬಿಕಾಸ್ ಅವ್ರೇನಾದರೂ ಏನಾದ್ರು ಜಡ್ಜ್ ಮಾಡ್ತಾರೆ, ಲೆಟ್ ದೆಮ್ ಜಡ್ಜ್. ಆ್ಯಕ್ಚುಲಿ ದೇ ಆರ್ ಜಡ್ಜಿಂಗ್ ಅಬೌಟ್ ದೆಮ್ಸೆಲ್ಫ್, ನಾಟ್ ಯು. Do what makes your soul happy.
ಇಟ್ ಮೇ ಬಿ ಎನಿಥಿಂಗ್ ಆಯಿತಾ. ಇವಾಗ ನಿಮಗೆ ಡಾನ್ಸ್ ಆಡೋದು ತುಂಬ ಇಷ್ಟ ಅಂತ ಡಾನ್ಸ್ ಇಟ್ ಔಟ್. ಪ್ರೊಫೆಷ್ನಲಿ ಡ್ಯಾನ್ಸ್ ಮಾಡಬೇಕು ಅನ್ನೋದಿಲ್ಲ. ನಿಮ್ಮ ಸೋಲಿಗೆ ಅದು ಹ್ಯಾಪಿ ಆಗಿದೆಯಾ, ಖುಷಿ ಸಿಗುತ್ತಾ, ಡೂ ದಟ್. ಅದು ಲೈಕ್ ಓಕೆ ಹಿಂಗೆ ಇರಬೇಕು ಹಾಗೆ ಇರಬೇಕು, ನೋ, ಡೂ ದಟ್. ಆ್ಯಂಡ್ ನಿಮಗೆ ಹಾಡಾಡೋಕ್ಕೆ ಇಷ್ಟನಾ, ನನ್ನ ರಾಗ ಚೆನ್ನಾಗಿಲ್ಲ, ಇಟ್ ಶುಡ್ ಬಿ ಲೈಕ್ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಂದರೆ ನೋ. ರೈಟಿಂಗ್ ಆಗಿರ್ಬೋದು, ಇಟ್ ಮೇ ಬಿ ಪ್ಲ್ಯಾಂಟಿಂಗ್ ಆಗಿರ್ಬೋದು, ಇಟ್ ಮೇ ಬಿ ಕ್ರಾಫ್ಟಿಂಗ್ ಆಗಿರ್ಬೋದು, ಎನಿ ಗೇಮ್ಸ್, ಪಝಲ್ಸ್, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಅಪ್ ಆಗಿರ್ಬೋದು ಫಾರ್ ನೋ ರೀಸನ್ ಆಗಿರ್ಬೋದು, ಬಾಯ್ಸ್ಗಾಗಿರೋ ಕ್ರಿಕೆಟ್ ಆಗಿರ್ಬೋದು, ಗೋಯಿಂಗ್ ಔಟ್ ಆಗಿರ್ಬೋದು. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಅದು ನಿಮಗೆ ನಿಮ್ಮ ಸೋಲಿಗೆ ಹ್ಯಾಪಿ ಸಿಗುತ್ತಾ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಡೋಂಟ್ ಕೇರ್ ಅಬೌಟ್ ಎನಿ ಒನ್. ದ ಲಾಸ್ಟ್ ಪಾಯಿಂಟ್, ನನ್ನ ಫೇವ್ರೆಟ್ ಪಾಯಿಂಟ್ ಏನಂತ ಅಂತಂದರೆ, ಬಿ ದಿ ಲವ್ ಆಫ್ ಯುವರ್ ಲೈಫ್. ಐ ಆಮ್ ಟೆಲ್ಲಿಂಗ್ ಯು, ಬಿ ದಿ ಲವ್ ಆಫ್ ಯುವರ್ ಲೈಫ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಐ ಥಿಂಕ್ ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಎಸ್ ನಮ್ಮನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಲವ್ಡ್ ಒನ್ಸ್ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಎಸ್, ಐ ಅಗ್ರಿ ವಿತ್ ಇಟ್. ಬಟ್ ದೇರ್ ವಿಲ್ ಬಿ ಟೈಮ್, ಐ ಆಮ್ ಸಾರಿ ಅಬೌಟ್ ದಿ ಸೌಂಡ್. ದೇರ್ ವಿಲ್ ಬಿ ಟೈಮ್ ನಮಗೆ ತುಂಬ ದುಃಖ ಇರುತ್ತೆ, ಎಮೋಷ್ನಲಿ ತುಂಬ ಲೋ ಆಗಿರ್ತೀವಿ. ಆ ಟೈಮಲ್ಲಿ ಇವಂತೂ ನಮಗೆ ಕ್ಲೋಸೆಸ್ಟ್ ಫ್ರೆಂಡ್ ಇದ್ರೂ ಆ ಮೊಮೆಂಟಲ್ಲಿ ಯಾರೂ ಸಿಗಲ್ಲ, ಓಕೆನಾ. ಸೊ ಆವಾಗ ಇಫ್ ಯು ಹ್ಯಾವ್ ಸೆಲ್ಫ್ ಲವ್ ವಿತಿನ್ ಯು, ಆ ಥರ ತುಂಬ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡಿಕೊಂಡು, ಓಕೆ ಐ ಹ್ಯಾವ್ ಟು ಗೆಟ್ ಅಪ್, ಐ ಹ್ಯಾವ್ ಟು ಗ್ಲೋ ಅಪ್, ಆ ಥರ ಏನಾದರೂ ನಿಮಗೆ ಪ್ರೀತಿ ಇದ್ದರೆ ನಿಮ್ಮ ಮೇಲೆ, ಯು ವಿಲ್ ಬಿ ರಿಕವರ್ ಫಾರ್ ಯುವರ್ ಸೆಲ್ಫ್. ಬಟ್ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಅದು ಎಲ್ಲಿಗಾದರೂ ತೊಗೊಂಡು ಹೋಗ್ಬಿಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಸ್, ಐ ಅಪ್ರಿಷಿಯೇಟ್ ನಮಗೆ ಯಾರ್ಯಾರು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಎಸ್, ವಿ ವಿಲ್ ಆ ಗ್ರ್ಯಾಟಿಟ್ಯೂಡ್ ಅವ್ರಿಗೆ ಕೊಡೋಣ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ದೇವ್ರ ಮೇಲೆ ನಂಬಿಕೆ ಇಡಿ ಆ್ಯಂಡ್ ನಿಮ್ಮ ಮೇಲೆ ನಂಬಿಕೆ ಇಡಿ. ಸೊ ಇದೆರಡೂ ನಿಮಗಿದ್ದಾಗ ಯಾರಿಲ್ಲ ಅಂತ ಅಂದರೂ ನಿಮಗೆ ನೀವು ಆರಾಮಾಗಿ ಯು ಕ್ಯಾನ್ ಚೇರ್ ಯುವರ್ ಸೆಲ್ಫ್ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬಿ ದಿ ಲವ್ ಆಫ್ ಯುವರ್ ಲೈಫ್ ಅಂದಿದ್ದು ಇದಕ್ಕೇನೆ. ಇಲ್ಲಿಗೆ ನನ್ನ ಮೊದಲನೆಯ ವಿಡಿಯೋ ಎಂಡ್ ಆಗ್ತಾಯಿದೆ. ಸೊ ನಾನು ಹೇಳೋದೇನಂತ ಅಂದರೆ, ಪ್ಲೀಸ್ ಲವ್ ಯುವರ್ ಸೆಲ್ಫ್ ದ ವೇ ಯು ವಾಂಟೆಡ್ ಟು ಬಿ ಲವ್ಡ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆಲ್ಲರಿಗೂ ಇದು ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ನಾಲೆಡ್ಜ್ ಬಂದಿದೆ ಅಂತ ನಾನು ಭಾವಿಸ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಾರಿ, ಹೇಳೋದೇ ಮರ್ತೋಗಿತ್ತು. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇದೇ ಥರ ಕಂಟೆಂಟ್ ನಿಮ್ಗೆ ಬರ್ತಾ ಇರುತ್ತೆ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.